ನಮಸ್ಕಾರ ಸ್ನೇಹಿತರೆ. ಮಂಜೇಶ್ವರದಲ್ಲಿ ಕೊನೆಗೂ ಅಂಡರ್ ಪಾಸ್ ಆಯಿತು ಅಂತ ಹೇಳಿದರು. ನೋಡುವಾಗ ಫ್ಲೈಓವರ್ ಮೇಲಿಂದ ನಡೆದುಕೊಂಡು ಹೋಗುವಂಥ ಒಂದು ಮೇಲ್ಸೇತುವೆ ಆಗ್ತಾ ಉಂಟು. ಬಹುಶಃ ಮಂಜೇಶ್ವರದ ಕನಸು ಅಂಡರ್ ಪಾಸ್ ಆಗಿತ್ತು. ಸಾಧಾರಣ 100ಕ್ಕಿಂತ ಅಧಿಕ ದಿವಸಗಳ ಕಾಲ ಪ್ರತಿಭಟನೆ ಮಾಡಿ ಮಳೆ ಬಿಸಿಲೆನ್ನದೆ ಬಾಯಾರಿ ನಿಂತು ಏನೇನೋ ರೀತಿಯ ಪ್ರತಿಭಟನೆಗಳನ್ನು ಮಾಡಿ ಕೊನೆಗೊಂದು ದಿವಸ ಕೇಂದ್ರ ಸರ್ಕಾರದ ಡೆಲ್ಲಿ ತನಕ ಹೋಗುವಂಥ ಒಂದು ಪರಿಸ್ಥಿತಿ ಬಂತು. ಯಾಕೆಂದರೆ ಇಲ್ಲಿ ಅಂಡರ್ ಪಾಸ್ ಅತಿ ಮುಖ್ಯವಾಗಿತ್ತು. ಮಂಜೇಶ್ವರ ಜಂಕ್ಷನ್ ಅಂದರೆ ಸಾಧಾರಣವಾಗಿ ರೈಲ್ವೆ ಸ್ಟೇಷನ್, ಬಸ್ ಸ್ಟೇಷನ್, ಗೌರ್ಮೆಂಟ್ ಫೆಸಿಲಿಟಿಗಳು, ಪಂಚಾಯತ್ ಆಫೀಸ್ ಆಗಿರ್ಬೋದು, ಬ್ಲಾಕ್ ಆಫೀಸ್ ಆಗಿರ್ಬೋದು, ಜಾನುವಾರು ಹಾಸ್ಪಿಟಲ್ ಆಗಿರ್ಬೋದು, ಇನ್ನಿತರ ಅನೇಕ ಇಲ್ಲಿ ಉಪ್ಪಳದಲ್ಲಿ ಇರುವುದಕ್ಕಿಂತ ಹೆಚ್ಚು ಮಂಜೇಶ್ವರದಲ್ಲಿ ಫೆಸಿಲಿಟಿಗಳು ಇರುವುದರಿಂದ ಬೇರೆ ಬೇರೆ ಕಡೆಯಿಂದ ಕಾಂಜಂಗಾಡ ಆಗಿರ್ಬೋದು, ಕಣ್ಣೂರಾಗಿರ್ಬೋದು, ಮಂಗಳೂರಾಗಿರ್ಬೋದು, ಆ ಕಡೆಯಿಂದೆಲ್ಲ ಮಂಜೇಶ್ವರಕ್ಕೆ ಬಂದು ಸೇರುವಂಥ ಎಂಪ್ಲಾಯೀಸ್, ಕೆಲಸದವರು, ನಾಗರಿಕರಿದ್ದಾರೆ. ಆದ ಕಾರಣ ಇಲ್ಲಿ ಮುಖ್ಯವಾಗಿ ಅಂಡರ್ ಪಾಸ್ ಬೇಕಾಗಿತ್ತು. ಇದು ದೊಡ್ಡ ಸಿಟಿ ಸರಿಯಾಗಿ ನೋಡಿದರೆ, ಆದರೆ ಗೊತ್ತೇ ಆಗಲ್ಲ. ಆದ ಕಾರಣ ಇಲ್ಲಿ ಅಂಡರ್ ಪಾಸ್ ಆಗಬೇಕಿತ್ತು. ಆದರೆ ಏನೋ ವಿನಾಕಾರಣ ಅಂಡರ್ ಪಾಸ್ ತಪ್ಪಿ ಹೋಯಿತು. ಇನ್ನೂ ಅಂಡರ್ ಪಾಸ್ ಆಗೋದಿಲ್ಲ ಅಂತ ಹೇಳಿದರು. ಆಮೇಲೆ ಪ್ರತಿಭಟನೆಗಳು ಆಯಿತು, ಮಾಡ್ತೇವೆ ಅಂತ ಒಮ್ಮೆ ಆಶ್ವಾಸನೆ ಕೊಟ್ಟು ಕೂಡ ಮತ್ತೆ ಮಾಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಯಾಕೆಂದರೆ ಅಷ್ಟಾಗುವಾಗ ಕೆಲಸ ಸಾಧಾರಣವಾಗಿ 90% ಆಗಿತ್ತು. ಮತ್ತು ಅಂಡರ್ ಪಾಸ್ ಮಾಡಬೇಕಂದ್ರೆ ಸಾಧಾರಣವಾಗಿ ಅದನ್ನೆಲ್ಲ ಒಮ್ಮೆ ಶುರುವಿಂದ ತೆಗಿಬೇಕು. ಅಷ್ಟೇ, ಎಷ್ಟು ಖರ್ಚಾಯಿತು ಮಾಡುವಾಗ ಅಷ್ಟೇ ಖರ್ಚು ತೆಗಿಲು ಕೂಡ ಬೇಕಾಗ್ತದೆ. ಅದಕ್ಕೋಸ್ಕರ ಅದನ್ನು ನಿಲ್ಲಿಸಿ ಈಗ ಫ್ಲೈಓವರ್ ಮೇಲಿಂದ ಹೋಗುವಂಥ 4 ಬೋಲ್ಟ್ಗಳ ಜೊತೆ ಜನರು ಮೇಲೆ ಅದರ ಧೈರ್ಯದಲ್ಲಿ ಹೋಗ್ತಾ ಇದ್ದಾರೆ. ಇನ್ನು ಮುಂದೆ ಗೊತ್ತಿಲ್ಲ ಹೇಗೆ ನಡೀತದಂತ. ಮಂಜೇಶ್ವರದ ಪ್ರತಿಭಟನಾ ಕಮಿಟಿಯವರು ಕೆಲವರು ಹೇಳಿದರು, ಪ್ರತಿಭಟನೆ ಮುಂದುವರಿಯುತ್ತದೆ, ಅಂಡರ್ ಪಾಸ್ ಬೇಕೇ ಬೇಕು, ಅಂಡರ್ ಪಾಸ್ ಸಿಗುವವರೆಗೆ ಪ್ರತಿಭಟನೆ ನಡೀತಾ ಇರ್ತದೆ, ಗೊತ್ತಾಗೋದಿಲ್ಲ ಅಂತೇಳಿ. ಹೇಗೆ ಪ್ರತಿಭಟನೆ ಉಂಟಾ ಇಲ್ಲೋ ಗೊತ್ತಿಲ್ಲ. ಬಹುಶಃ ಅಂಡರ್ ಪಾಸ್ ಬೇಕಾಗಿತ್ತು ನಮಗೆಲ್ಲರಿಗೂ. ಅಂಡರ್ ಪಾಸ್ ಸಿಗಲಿಲ್ಲ ಅಂತೇಳಿ ಸ್ವಲ್ಪ ಬೇಸರ. ಯಾಕೆಂದರೆ ಅದು ಡಿವೈಡ್ ಆಯಿತು. ಮಂಜೇಶ್ವರ ಇಲ್ಲದ್ರೆ ಆ ಮಂಜೇಶ್ವರ ಒಳಗಿನ ಪೇಟೆ, ಹೊರಗಿನ ಪೇಟೆ ಒಂದೇ ಆಗಬೇಕಿತ್ತು. ಆದರೆ ಈಗ ಡಿವೈಡ್ ಆಯಿತು. ಆದ ಕಾರಣ ಸ್ವಲ್ಪ ಬೇಸರ. ಇನ್ನು ಗೋವಿಂದ ಪೈ ಕಾಲೇಜ್ ಮಕ್ಕಳಿಗೆ ರೈಲಿನಿಂದ ಬರುವಾಗ, ರೈಲಿನಿಂದ ಬಂದು ಈ ಕಡೆ ಗೋವಿಂದ ಪೈ ಕಾಲೇಜ್ ಕೆದಂಬಾಡಿ ರೋಡ್ ಕಡೆ ಬರಬೇಕಾದ್ರೆ ದಾಟಿಕೊಂಡು ಬರಬೇಕು. ಅದಕ್ಕೆ ಈಗ ಇತ್ತೀಚೆಗೆ ಯಾವುದೇ ಸುಳಿವು ಕೊಟ್ಟಿಲ್ಲ ಅಲ್ಲಿ ಬ್ರಿಡ್ಜ್ ಆಗ್ತದೆ ಅಂತೇಳಿ. ಮುಂದೆ ಹೇಗೆ ಯಾವ ರೀತಿ ಮಾಡ್ತಾರೆ ಅನ್ನೋದು ಮುಂದೆ ಕಾದು ನೋಡಬೇಕು. ಆದರೂ ಕೆಲವರು ನಮ್ಮ ಕನಸು ನನಸಾಯಿತು ಅಂತ ಹೇಳಿದರು ಪ್ರತಿಭಟನಾಕಾರರು. ಯಾಕಂದರೆ ಆದರೆ ಅದು ಪ್ರತಿಭಟನೆಗೆ ಪೂರಕವಾದಂಥ ವಾತಾವರಣದಲ್ಲಿ ಸೃಷ್ಟಿ ಆಗಲಿಲ್ಲ. ಯಾಕಂದರೆ ಅಲ್ಲಿ ಅಂಡರ್ ಪಾಸ್ ಆಗಲಿಲ್ಲ. ಪ್ರತಿಭಟನೆ ಮಾಡಿದ್ದು ಮುಖ್ಯವಾಗಿ ಅಂಡರ್ ಪಾಸ್ ಮಾಡಬೇಕಂತೇಳಿ. ಆದರೆ ಕನಸು ನನಸಾಗಲಿಲ್ಲ ಅಲ್ಲಿ. ಮತ್ತು ಕೆಲವರು ಅಂಡರ್ ಪಾಸ್ ಸಿಗಲಿಲ್ಲ, ಆದರೂ ವಾಕಿಂಗ್ ಬ್ರಿಡ್ಜ್ ಸಿಕ್ಕಿತು ಮೇಲಿಂದ ಅಂತೇಳಿ ಕನಸನ್ನು ನನಸಾಗಿದೆ ಅಂತೇಳಿ ಸಮಾಧಾನಿಸ್ತಾ ಇದ್ದಾರೆ ಅಷ್ಟೇ. ಆದರೆ ಮುಂದೆ ಯಾವ ರೀತಿ ನಡೀತದೆ ಗೊತ್ತಿಲ್ಲ. ಈಚೆಯಿಂದ ಆಚೆ ಹೋಗುವಾಗ ಬ್ರಿಡ್ಜ್ ನಿಮ್ಗೆ ಗೊತ್ತುಂಟು, ತುಂಬ ಕಷ್ಟ ಉಂಟು ಬ್ರಿಡ್ಜಿಂದ ಹೋಗಲಿಕ್ಕೆ. ಅದು ಮೇಲೆ 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 ಹೋಗಿ ಆಕಾಶಕ್ಕೆ ಹೋಗಬೇಕು. ಸಾಧಾರಣ ಪ್ರಾಯಸ್ಥರಿಗೆ ಮತ್ತು ಮಕ್ಕಳಿಗೆಲ್ಲ ತುಂಬ ಕಷ್ಟ ಉಂಟು. ಮಕ್ಕಳನ್ನು ಎತ್ತಿಕೊಂಡು ಹೋಗುವ ತಾಯಂದಿರಿಗೆ ಕೂಡ ಕಷ್ಟ ಉಂಟು. ಹೇಗೆ ಹೋಗ್ತಾರೆ ಗೊತ್ತಿಲ್ಲ. ಹೇಗೆ ಮಂಜೇಶ್ವರದ ಜೀವನ ಈ ರೀತಿ ಅದಲು ಬದಲಾಯಿತು. ಮೊದಲಾಗ್ತಿದ್ರೆ ಅಂಡರ್ ಪಾಸ್ ಮಾಡ್ತಿದ್ರು ಏನೋ ಗೊತ್ತಿಲ್ಲ. ಈಗ ಅಂಡರ್ ಪಾಸ್ ಕೆಲವರು ಹೇಳ್ತಾರೆ ಅಂಡರ್ ಪಾಸ್ ಆ ಕಡೆ ಇತ್ತು, ತುಂಬ ದೂರ, ಅದನ್ನು ಈ ಬಸ್ ಸ್ಟ್ಯಾಂಡ್ ಜಂಕ್ಷನ್ಗೆ ನಾವು ತಂದದ್ದು ಅಂತೇಳಿ ಕೆಲವರು ಹೇಳ್ತಾ ಇದ್ದಾರೆ. ಆದರೂ ಇದು ಮೇಲ್ಸೇತುವೆ ಅಷ್ಟೊಂದು ಪ್ರತಿಭಟನೆ ಬೇಕಾಗಿಲ್ಲ. ಪ್ರತಿಭಟನೆ ಇಲ್ಲದ ಕಡೆ ಕೂಡ ಮೇಲ್ಸೇತುವೆ ಮಾಡಿದ್ದಾರೆ, ಅದೇನು ದೊಡ್ಡ ವಿಷಯ ಅಲ್ಲ. ಆದರೆ ಅಂಡರ್ ಪಾಸ್ ಆದರೆ ಆ ಪ್ರತಿಭಟನೆಗೆ ಒಂದು ಬೆಲೆ ಇತ್ತು ಅಂತ ನನ್ನ ಅನಿಸಿಕೆ. ಗೊತ್ತಿಲ್ಲ ಮುಂದಿನ ನಿರೀಕ್ಷೆ ಹೇಗೆ ಆಗ್ತದೆ ಅಂತೇಳಿ. ಈಗ ಇದೆ ಮೇಲ್ಸೇತುವೆ ಇದೆ, ಅದರಿಂದಲೇ ಆದಷ್ಟು ಎಷ್ಟು ಮೆಲ್ಲ ಆಗ್ತದೆ ಅಷ್ಟು ಮೆಲ್ಲ ಹೋಗಬೇಕು. ಸ್ಪೀಡಾಗಿ ಹೋಗ್ಲಿಕ್ಕೆ ಆಗಲ್ಲ. ಇರಲಿ, ಈಗ ಅದರಲ್ಲೇ ಮಂಜೇಶ್ವರದ ಜನತೆ ಸಮಾಧಾನಿಸ್ತಾ ಇದ್ದಾರಷ್ಟೇ.